ಎಲೆಕ್ಷನ್ ಕಮಿಷನ್ ಏಜೆಂಟು ಒತ್ತಿ 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 ಮೊದಲೇ ಇಟ್ಬಿಟ್ಟಿದ್ದ ಮೆಷಿನನ್ನ. ಬಟ್ ಅದನ್ನ ಯಾರು ಮಾತಾಡಲ್ಲ ಸರ್. ಪಶ್ಚಿಮ ಬಂಗಾಳದಲ್ಲಿ EVM ಮೇಲೇನೆ ಟೇಪ್ ಅಂಟಿಸ್ಬಿಟ್ಟು ಇಂಕ ಬೇರೆ ವಿಚಾರ ರೀ. ಇದು ಮೋದಿಯ ವಿಜಯ ಅಲ್ಲ, EVM ಚುನಾವಣಾ ಆಯೋಗದ ವಿಜಯ. ಟ್ಯಾಂಪರಿಂಗ್ ಮಾಡ್ಬಿಟ್ಟಿದ್ದಾರೆ, EVM ರಿಡ್ಜ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಪೇಪರ್ ತಗೊಂಬ ಅನ್ನೋದು. ಬ್ಯಾಲೆಟ್ ಪೇಪರ್ ಬೇಕು ಹೇಳು. ಸೋತಾಗ ಹಿಂಗೆ, ಗೆದ್ದಾಗ ಇನ್ನೊಂದು ರೀತಿಯಲ್ಲಿ. ಸೊ ದೆಹಲಿ ಕೇರಳ ಏನಾಯ್ತದೆ, ಕೇರಳ ಬೇರೆ ಬಿಟ್ಬಿಟ್ರಿ, ಅದನ್ನ ಆಮೇಲೆ ಮಾತಾಡೋಣ. ಆಮೇಲೆ ಮಾತಾಡೋಣ. ಅಲ್ಲಿ UDF 99 ಅಲ್ಲಿ ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಯಾವುದು UDF ಸರ್? ಅಲ್ಲಿ ಮಾತ್ರ ಮೆಷಿನ್ ಕರೆಕ್ಟ್ ಇತ್ತು ರೀ, ಚೆನ್ನಾಗಿತ್ತು ಅಲ್ಲಿ, ಕರೆಕ್ಟಾಗಿ ಅಲ್ಲೇನೂ ಸಮಸ್ಯೆ ಆಗಿಲ್ಲ. ಇಲ್ಲ, ಬೇರೆ ಕಡೆಗಾದ್ರೆ ಇವರೇನೋ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಹೌದು. ಸೊ ಆಗ್ಬೋದು, ಬರ್ತಾರೆ. ಇಂಥ ಸ್ಟೇಟ್ಮೆಂಟ್ ಅನ್ನು ಕೊಡೋಕೆ ಏನು ಕಡಿಮೆ ಇಲ್ಲ. ಇನ್ನು ದೆಹಲಿಯ BJP ಕಚೇರಿ ಮುಂಭಾಗದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ಈಗಾಗಲೇ ಸಂಭ್ರಮಾಚರಣೆ. ಸೊ ಅವರು ಅದಕ್ಕೆ ಸೂಕ್ತರೆ. ಯಾಕೆ ಅಂತಂದ್ರೆ ಇಷ್ಟೊಂದು ಅಭೂತಪೂರ್ವ. ಎಸ್, ಡಿಸರ್ವ್ ಇಟ್ ಸರ್. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ದಿಲ್ಲಿ ಕಾರ್ಯಕರ್ತರು ಏನಾದ್ರು ಮಾಡ್ಕೊಳ್ಳಿ, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಯಾರ್ಯಾರು ಕಿವಿ ಕತ್ತರಿಸ್ಕೊಂಡಿದ್ದಾರೋ, ಯಾರ್ಯಾರ್ದು ಬೆರಳು ಮುರ್ಕೊಂಡಿದೆಯೋ, ಯಾರ್ಯಾರ್ದು ಸೊಂಟ ಮುರಿದೋಗಿದೆಯೋ, ಯಾರ್ಯಾರ್ದು ಮೂಳೆ ಮುರಿದೋಗಿದೆಯೋ, ಯಾರ್ಯಾರ ಮನೇಲಿ ಮರ್ಡರ್ ಆಗಿದೆಯೋ, ಯಾರ್ಯಾರ ಮನೇಲಿ ಮಕ್ಕಳನ್ನ ಕಳ್ಕೊಂಡಿದ್ದಾರೋ, ಯಾರ್ಯಾರ ಮನೇಲಿ ಬರ್ಬಾದಾಗೋಗಿದ್ದಾರೋ ಗೊತ್ತಿಲ್ಲ, ಆಗಿದ್ದಾರೆ. ಅಷ್ಟು ಮಾತ್ರ ಗೊತ್ತು ನನಗೆ ಅಷ್ಟು ಮಾತ್ರ ಗೊತ್ತು. ಯಾರ ಮನೇನ ಸುಟ್ಟಾಕಿದ್ದಾರೋ, ಯಾರ ಮನೇಲಿ ಒಡೆದಾಕಿದ್ದಾರೋ ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ಅಂತ. ಬಟ್ ಆಗಿರೋದಂತೂ ಗೊತ್ತು ನನಗೆ. ಅವ್ರಿಗೆ ಈ ದಿನ ಇಟ್ಸ್ ಆ್ಯಸ್ ಗುಡ್ ಆ್ಯಸ್ ಸೆಕೆಂಡ್ ಇಂಡಿಪೆಂಡೆನ್ಸ್ ಲಿಬರೇಷನ್ ಡೇ ಇದು ಅವ್ರಿಗೆ. ಎಸ್, ಅದಂತೂ ನಿಜ. ನಮಗೆ ಅರ್ಥವಾಗಲ್ಲ ಇವೆಲ್ಲ. ಹೌದು, ನಮಗೆ ಅರ್ಥವಾಗಲ್ಲ. ದೂರದಲ್ಲಿ ಕೂತಿದ್ದೀವಿ ನಾವು. ಕಳ್ಕೊಂಡಿರೋರಿಗೆ ಗೊತ್ತಿರೋ ಅನುಭವಿಸಿರ್ತಾರಲ್ಲ ಅಲ್ಲಿ. ರಾಜಕೀಯದ ವಯಲೆನ್ಸ್ ಇದೆಯಲ್ಲ, ರಾಜಕೀಯದ ಹಿಂಸೆ ಅತ್ಯಂತ ಕ್ರೂರವಾದದ್ದು, ಅತ್ಯಂತ ಕ್ರೂರವಾದದ್ದು. ಒಬ್ಬ ದೊಡ್ಡ ರೌಡಿ ಬೇಕಾದ್ರೆ ಅನುಕಂಪ ತೋರಿಸ್ಬಿಡ್ತಾನೆ, ಬಿಟ್ಬಿಡ್ರೋ ಹಾಳಾಗೋಲೆ ಅವನನ್ನ ಅಂತ. ರಾಜಕೀಯದ ವೈರತ್ವ ಅದಲ್ಲ, ಅದು ಅತ್ಯಂತ ಕ್ರೂರ. ಹಾಗಾಗಿ ಪಶ್ಚಿಮ ಬಂಗಾಳದ BJPಯ ಬಹುತೇಕ ಕಾರ್ಯಕರ್ತರಿಗೆ ಇವತ್ತು ಬಹುಶಃ ಸೆಕೆಂಡ್ ಲಿಬರೇಷನ್ ಡೇ ಅವ್ರಿಗೆ. ಲೈಕ್ TMC ಕಾರ್ಯಕರ್ತರಿಗೆ ಕಮ್ಯುನಿಸ್ಟಿಂದ ಗೆದ್ದಾಗ ಅನ್ನಿಸ್ದಂಗೆ 2011ರಲ್ಲಿ ಅನಿಸಿತ್ತವತ್ತು. ಇವತ್ತು ನಮ್ಮದು ಸ್ವಾತಂತ್ರ್ಯದ ದಿನ, ಆ ಕಮ್ಯುನಿಸ್ಟ್ಗಳ ಕೈಲಿ ಹೊಡೆಸ್ಕೊಂಡು ಸತ್ತಿದ್ವಲ್ಲ ಇಷ್ಟು ದಿನ ಅಂತ ಸೇಮ್ ಫೀಲ್ ಇಲ್ಲಿರುತ್ತೆ, ಬರುತ್ತೆ. ಅದಕ್ಕೆ ಕಾಲಚಕ್ರ ತಿರುಗುತ್ತೆ ಅಂತಾರಲ್ಲ, ಇದೇ ಇರಬೇಕಲ್ಲ ಸರ್? ಗೊತ್ತಿಲ್ಲ, ಒಟ್ಟಲ್ಲಿ ತಿರುಗಿದೆ. ತಿರುಗಿದೆ. ಚಕ್ರನೇ ಯಾಕಾಗ, ಟೈರ್ ಆಗ್ಬೋದು, ಅದಕ್ಕೂ ಹಾಕ್ಲೇಬೇಕಲ್ಲ ಸರ್?